ನಮ್ಮೊಂದಿಗೆ ಮಾನಸ್ ಅವರ ತಂದೆಯವರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸಿ ಚಂದ್ರೇಗೌಡ ಅಂತ. ಚಂದ್ರೇಗೌಡ್ರೆ, ಈ ಘಟನೆ ಎಷ್ಟೊತ್ತಿಗೆ ಗೊತ್ತಾಯಿತು? ಹೆಂಗೆ ಈ ಘಟನೆ ಬೆಳಗ್ಗೆ 6:15 ಗೊತ್ತಾಯಿತು. ಹೀಗೆ ಅವ್ರ ಫ್ರೆಂಡು ಮಿಲನ ನಮಗೆ ಫೋನ್ ಕರೆ ಮಾಡಿದ್ಲು. ಆವಾಗ ನಮಗೆ ಗೊತ್ತಾಯಿತು. ಬೆಳಗ್ಗೆ ಅದೇ ಹೀಗೆ ಬಸ್ಸಲ್ಲಿ ಹೋಗ್ತಿದ್ದು, ಟೂರ್ ಹೋಗ್ತಿದ್ದು, ಆಕ್ಸಿಡೆಂಟ್ ಆಯಿತು. ಹಿಂಗೆ ನಾನು ಹಿರಿಯೂರು ಹಾಸ್ಪಿಟ್ಲಲ್ಲಿದ್ದೀನಿ. ಮಾನಸ ನವ್ಯ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ಲು. ಸರ್, ಈಗ ಆ ಸಂದರ್ಭದಲ್ಲಿ ಈಗ ಇಲ್ಲಿ ಬಂದು ನೋಡಿದಾಗ ಏನು ಹೇಳಿದ್ರು ಪೊಲೀಸ್ನವರು? ಹಿಂಗೆ ಯಾವುದೋ ಲಭ್ಯ ಅಲ್ಲ, ಅವ್ರು ಏನು ಎಲ್ಲಿಗೆ ತಗೊಂಡೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಒಟ್ಟಿಗೆ ಈ ಕಡೆ ಚಿತ್ರದುರ್ಗಕ್ಕೆ 4 ಬಾಡಿ ತಗೊಂಡೋಗಿದ್ದಾರೆ, ಏನಾರು ಅಲ್ಲಿದ್ದೇ ಇರ್ಬೋದು ಅಂದಾಗ ಆ ಐಡೆಂಟಿಫೈ ಮೇಲೆ ನಾವಿಲ್ಲಿ ಚಿತ್ರದುರ್ಗ ಬಂದು ಇಲ್ಲಿ ನೋಡಿದಾಗ ಕನ್ಫರ್ಮ್ ಆಯಿತು. ದೇಹ ಎಲ್ಲ ಏನು ಗುರ್ತಿಡಿಯೋ ಪರಿಸ್ಥಿತಿ ಇಲ್ಲ. ಈ ಚೈನ್ ಮುಖಾಂತರ ಪತ್ತೆ ಹಚ್ಚಿದ್ವಿ. ಕುತ್ತಿಗೆ ಚೈನ್ ಲಾಕೆಟ್, ಅದು ವಿಘ್ನೇಶ್ವರ ಒಂದು ಇದಿತ್ತು, ಗುರ್ತಿತ್ತು. ಹಂಗಾಗಿ ಗುರ್ತಿರ್ತೀವಿ. ಸರ್, ಈಗ ಏನು ಮಾಡ್ತಾ ಇದ್ರು ಸರ್ ಮಾನಸ್ ಅವರು? HCL ಅಂತ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ಲು 3 ವರ್ಷದಿಂದ. ಏನಂತ ಹೇಳಿದ್ರು ಸರ್? ಇಲ್ಲಿ ಟ್ರಿಪ್ಗೆ ಹೋಗ್ತೀನಿ ಅಂತೇಳಿ ಏನಾದ್ರು ಪ್ಲಾನ್ ಹೇಳಿದ್ರು? ಈಗ ಇದು ಕ್ರಿಸ್ಮಸ್ ಡೇ ರಜಾ ಇದೆಯಲ್ಲ, ಹಂಗಾಗಿ ಮುರುಡೇಶ್ವರ ಗೋಕರ್ಣ ಟ್ರಿಪ್ ಹೋಗ್ತಿದ್ವಿ. ಕಂಪ್ನಿಯಿಂದಲೇ ಬಸ್ ಎಲ್ಲರೂ ಫ್ರೆಂಡ್ಸ್ ಜೊತೆ ಹೋಗ್ತೈತೆ ಅಂತ ಹೇಳಿದ್ರು. ಮದುವೆ ಆಗಿತ್ತ? ಏನು ಸರ್ ಪ್ಲಾನ್? ಮದುವೆ ಎಂಗೇಜ್ಮೆಂಟ್ ಆಗಿತ್ತು. ಮಾರ್ಚ್ ಏಪ್ರಿಲ್ ಮೇ ಇತ್ತು, ಅಲ್ಲ ಏಪ್ರಿಲ್ ಮೇಗೆ ಫಿಕ್ಸ್ ಮಾಡ್ಕೊಂತ. ಈಗ ಸರ್ ಮಗಳು ಈ ಥರ ಆಗಿದೆ, ಎಷ್ಟು ನೋವು ದುಃಖ ಬರ್ತಾಯಿದೆ. ಏನು ಮಾಡೋಣ ಆಗ್ತಾಯಿಲ್ಲ ಮಾತಾಡೋಕ್ಕೆ. ದುಃಖ, ಮಗಳು ಕಳ್ಕೊಂಡು ಏನೇನು ಹೇಳಿ. ಎಷ್ಟು ಜನ ಮಕ್ಕಳು ಸರ್? 1 ಗಂಡು 1 ಹೆಣ್ಣು. 7 ದೊಡ್ಡವಳು, ಮಗ ಚಿಕ್ಕನು. ಜವಾಬ್ದಾರಿಯಲ್ಲಿ ಕೊನೆಯದಾಗಿ ಏನಂತ ಮಾತಾಡಿದ್ರು ಸರ್? ಹೆಂಗೆ ಕೊನೆಯದಾಗಿ ಹಿಂಗೆ ಇದೆ, ಹಿಂಗೆ ಮುಂದಿನ ವಾರ ಬರ್ತೀನಿ ಅಪ್ಪಾಜಿ, ಎಲ್ಲ ಮಾತುಕತೆ ಆಡೋಣ. ಈ ಮುಂದಿನ ಶನಿವಾರ ಭಾನುವಾರ ಬರ್ತೀನಿ, ರಜೆ ಇರುತ್ತಲ್ಲ, ಇದು ಟ್ರಿಪ್ ಹೋಗಿ ಬರ್ತೀವಿ ಅಂತ. ಟ್ರಿಪ್ ಹೋಗಿದ್ದು ನನಗೆ ಗೊತ್ತಿಲ್ಲ ವಿಷಯ, ನಾನು ಹೇಳ್ದಾಗಲೇ ಗೊತ್ತು ನನಗೆ. ನಾವಂದ್ರೆ ವೈನ್ಸ್ಟೋರಲ್ಲಿ ಪಾರ್ಕ್ ಕ್ಯಾಶಿಯರು, ಚಂದ್ರಪಟ್ಟಣ. ಅಲ್ಲಿ ವ್ಯಾಪಾರ ಟೈಮಲ್ಲಿ ಮಾತಾಡೋಕ್ಕಾಗಲ್ವಲ್ಲ, ಹೇಳಿರಲಿಲ್ಲ. ಈಗ ಸರ್, ಈಗ ಎಷ್ಟೊತ್ತಿಗೆ ಬಾಡಿ ಕೊಡ್ತಾರಂತೆ ಪೊಲೀಸರು? ಇನ್ನೂ ಏನು ಡೀಟೇಲ್ ಇನ್ನೂ ಹೇಳಿಲ್ಲ. ಐಡೆಂಟಿಫೈ ಅಂತ ಆಗಿದೆ. ಓಕೆ ಸರ್, ತಗೊಂಡೋಗಿ ಅಂತ್ಯಕ್ರಿಯೆಯಲ್ಲಿ ಏನು ಪ್ಲಾನ್ ಸರ್? ಈಗ ನಾವು ಹುಟ್ಟೂರಿಗೆ ತಗೊಂಡೋಗ್ಬೇಕು. ನಮ್ಮದು ಹಾಸನ ಜಿಲ್ಲೆ, ಹಾಸನ ಆಲೂರು ತಾಲೂಕು, ಕುಂದೂರು ಹೋಬಳಿ, ಚಿಟ್ನಳ್ಳಿ ಗ್ರಾಮ, ಅಲ್ಲಿ ತಗೊಂಡೋಗ್ಬೇಕು. ಇದಿಷ್ಟು ಚಂದ್ರೇಗೌಡ ಮಾತುಗಳು. ಅವರು ಮಗಳನ್ನು ಕಳೆದುಕೊಂಡಂಥ ದುಃಖದಲ್ಲಿದ್ದಾರೆ. ಅದೇ ರೀತಿಯಾಗಿ ಲಾಕೆಟ್ ಮೂಲಕವಾಗಿ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಈಗ ಮಾರ್ಚ್ರಿಯ ಮುಂಭಾಗದಲ್ಲಿ ಈಗ ಇನ್ನೆಂದು ಡೆತ್ ಒಂದು ಪೋಸ್ಟ್ ಮಾರ್ಟಮ್ ಆಗಲಿಕ್ಕಿದೆ. ಇಲ್ಲಿ ಬಂದು ಅವರು ಮಾತಾಡ್ತಿರೋದನ್ನು ಗಮನಿಸ್ಕೊಂಡಿದ್ರಿ. ಕ್ಯಾಮ್ರಾಮನ್ ರವಿ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಚಿತ್ರದುರ್ಗ.